ಸರ್, ಇದರಲ್ಲಿ ಅಮೆರಿಕದ ಇಂಟ್ರೆಸ್ಟ್ ಏನು, ಅಮೆರಿಕದ ಹಿತಾಸಕ್ತಿ ಏನಿದ್ರಲ್ಲಿ? ಈಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ವಿಷಮ ಸ್ಥಿತಿಯಲ್ಲಿ ಅಮೆರಿಕ ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರಣವೇನು ಸರ್? 1950 ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ ನಿಮ್ನ. 1958 ಅಲ್ಲಿ ಇರಾನ್ ಅಲ್ಲಿ ಒಳ್ಳೆ ಡೆಮೋಕ್ರಸಿ ಇತ್ತು. ಸರಿ. ಆವಾಗ ಅಮೆರಿಕ ಏನ್ ಮಾಡಿದ್ರು, ಆ ಡೆಮೋಕ್ರಸಿನ ಓವರ್ ಥ್ರೋ ಮಾಡ್ಬಿಟ್ಟು ಡಿಕ್ಟೇಟರ್ಶಿಪ್ ತಗೊಂಡ್ ಬಂದ್ರು. ಸರಿ. ಯಾಕಂದ್ರೆ ಅಮೆರಿಕಾಗೆ ಡೆಮೋಕ್ರಸಿ ಇಂಟ್ರೆಸ್ಟ್ ಇಲ್ಲ. ಅಮೆರಿಕನ್ ಫಾರಿನ್ ಪಾಲಿಸಿ ಏನಂದ್ರೆ, ನಮ್ ದೇಶದೊಳಗೆ ಡೆಮೋಕ್ರಸಿ ಇರೋದು ಒಳ್ಳೇದು, ಬಟ್ ಬೇರೆ ದೇಶದಲ್ಲಿ ಡೆಮೋಕ್ರಸಿ ಬೇಡ. ಆ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನ ಸಪೋರ್ಟ್ ಮಾಡೋದು. ಈಗ ಇರಾನ್ ಅಲ್ಲಿ ಡೆಮೋಕ್ರಸಿ ಇದೆ, ಬಟ್ ಅವ್ರಿಗೆ ಅವ್ರ ರೀತಿ ಡೆಮೋಕ್ರಸಿ ಬೇಕು. ಅದಕ್ಕೋಸ್ಕರ ಈಗ ಅಮೆರಿಕ ಏನ್ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಶಾ ಆಫ್ ಇರಾನ್ 1979 ಅಲ್ಲಿ ಅಧಿಕಾರದಿಂದ ಕೆಳಗಡೆ ತೆಗೆದ್ಬಿಟ್ರು. ಅವ್ರ ಮಗನ ಈಗ ಪುನಃ ರೆಜಿಮ್ ಚೇಂಜ್, ಅವ್ರಿಗೆ ಇಷ್ಟಪಟ್ಟ ಶಾಸನೆ ಬೇಕು ಅವ್ರಿಗೆ ಅಲ್ಲಿಗೆ. ಸೊ ಅಮೆರಿಕದ ಅಥವಾ ಆತ ಅವರಿಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿ ಅಲ್ಲಿ ಪ್ರೆಸಿಡೆಂಟ್ ಆಗ್ಬೇಕಂತ. ಮತ್ತೆ ಈಗ ಏನಾಗಿದೆ, ಇರಾನ್ದು ಏನ್ ತಪ್ಪಿದೆ ಇದಲ್ಲಿ, ಇದು ಹಮಾಸ್, ಹೂತಿ ಮತ್ತೆ ಹೆಜ್ಬುಲ್ಲಾ, ಈ 3 ಟೆರರಿಸ್ಟ್ ಗ್ರೂಪ್ ನ ಇರಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಮೆರಿಕದ್ದು ಸೆಕ್ಯೂರಿಟಿ ಥ್ರೆಟನ್ ಆಗ್ತಾ ಇದೆ. ಅಲ್ಲಿ ರೆಡ್ ಸಿ ಅಲ್ಲಿ ಹೋಗುವಾಗ ಹೂತೀಸು ಯೆಮೆನ್ ಇಂದ ಮಿಸೈಲ್ಸ್ ಫೈರ್ ಮಾಡ್ತಾರೆ, ಅಮೆರಿಕನ್ ಶಿಪ್ಪಿಂಗ್. ಈಗ ಇರಾನ್ ಯಾಕೆ ಈ ಬಂಡುಕೋರರನ್ನ ಬೆಳೆಸೋದು ಯಾಕೆ, ಅಥವಾ ಬಂಡುಕೋರರನ್ನ ಇಸ್ರೇಲ್ ಮೇಲೆ ಚೂ ಬಿಡೋದು ಯಾಕೆ? ಇವ್ರು ನೇರವಾಗಿ ಯಾಕೆ ನೇರ ಫೈಟ್ ಬರೋದಿಲ್ಲ? ಯಾಕೆ ಇವ್ರು ಬಂಡುಕೋರ್ನೆಲ್ಲ ಮುಂದೆ ಬಿಡ್ತಾರೆ ಅಂತ? ಬಿಕಾಸ್ ಈಗ ಈ ಹಾಟ್ ವಾರ್, ನೀವು ಹೇಳಿದಂಗೆ ಹಾಟ್ ವಾರ್ ಇದೆ, ಕೋಲ್ಡ್ ವಾರ್ ಇದೆ. ಎಸ್, ಕೋಲ್ಡ್ ವಾರ್ ಅಂದ್ರೆ ಹಿಂದ್ಗಡೆಯಿಂದ ಶೀತಲ ಸಮರ, ಹೌದು. ಬಟ್ ಹಾಟ್ ವಾರ್ ಇಸ್ ಶೂಟಿಂಗ್ ವಾರ್, ನೇರ. ಹೌದು. ಇದು ಯಾಕಂದ್ರೆ ಇರಾನು ಮಿಡಲ್ ಈಸ್ಟ್, ವೆಸ್ಟ್ ಏಷ್ಯಾ, ನಮ್ಗೆ ವೆಸ್ಟ್ ಏಷ್ಯಾ, ಯುರೋಪ್ ಅಂತ ಕೂತ್ಕೊಂಡ್ರೆ ಅದು ಮಿಡಲ್ ಈಸ್ಟ್. ಮಿಡಲ್ ಈಸ್ಟ್ ಮೇಲೆ ಇರಾನ್ಗೆ ಡಾಮಿನೇಟ್ ಮಾಡಬೇಕು ಅವ್ರ ಐಡಿಯಾಲಜಿ. ಬಿಕಾಸ್ ಆಫ್ಟರ್ ಆಲ್ 56 or 57 ಮುಸ್ಲಿಂ ಕಂಟ್ರೀಸ್ ಇದೆ ಅಂಡರ್ ದಿ OIC, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್. ಅದರಲ್ಲಿ ಇರಾನ್ ಒಂದೇ ಶಿಯಾ ದೇಶ ಇರೋದು. ಸೊ ಟೆಕ್ನಿಕಲಿ ಇರಾನ್ ಇಸ್ ನಾಟ್ ಅ ಮುಸ್ಲಿಂ ಕಂಟ್ರಿ, ಬಟ್ ಯೆಟ್ ಇರಾನ್ ವಾಂಟ್ಸ್ ಟು ಡಾಮಿನೇಟ್. ಸೊ ಅದು ಡೈರೆಕ್ಟ್ ಡಾಮಿನೇಷನ್ ಅಸ್ತಿತ್ವಕ್ಕೋಸ್ಕರ. ಹೌದು. ಎಸ್, ಮಾತಾಡ್ತೀನಿ ಸರ್. ನೋಡಿ, ಇರಾನ್ ಮತ್ತು ಇಸ್ರೇಲ್, ಅದ್ರ ಜೊತೆಗೆ ಈಗ ವಾಷಿಂಗ್ಟನ್ DC, ಅಮೆರಿಕ, ಈ 3 ರಾಷ್ಟ್ರಗಳಿದ್ದಾವಲ್ಲ, ಈಗ ಜಿದ್ದಿಗೆ ಬಿದ್ದಿದ್ದಾವೆ. ಆ ಮೂಲಕ ಇರಾನ್ ನಲ್ಲಿ ಅಮೆರಿಕ ನೇರವಾಗಿ ದಾಳಿ ಮಾಡಿರೋದು, ಇದು ಮುಂದೆ ಆಗುವಂತ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನ ಬಹುಶಃ ಒಂದು 2-3 ದಿನದಲ್ಲಿ ನಾವು ಏನಾಗಬಹುದು ಅನ್ನೋದನ್ನ ನಾವು ನೋಡಬಹುದಾಗಿದೆ. ಸರ್, ನಿಮ್ ಜೊತೆ ಮಾತಾಡಿಸ್ತೀನಿ. ಈ ಹೊತ್ತಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ನೋಡಿ, ಇದು ಈ ಹೊತ್ತಿನ ವಿಶೇಷ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್, ಇದರಲ್ಲಿ ಅಮೆರಿಕದ ಇಂಟ್ರೆಸ್ಟ್ ಏನು, ಅಮೆರಿಕದ ಹಿತಾಸಕ್ತಿ ಏನಿದ್ರಲ್ಲಿ? ಈಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ವಿಷಮ ಸ್ಥಿತಿಯಲ್ಲಿ ಅಮೆರಿಕ ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರಣವೇನು ಸರ್? 1950 ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ ನಿಮ್ನ. 1958 ಅಲ್ಲಿ ಇರಾನ್ ಅಲ್ಲಿ ಒಳ್ಳೆ ಡೆಮೋಕ್ರಸಿ ಇತ್ತು. ಸರಿ. ಆವಾಗ ಅಮೆರಿಕ ಏನ್ ಮಾಡಿದ್ರು, ಆ ಡೆಮೋಕ್ರಸಿನ ಓವರ್ ಥ್ರೋ ಮಾಡ್ಬಿಟ್ಟು ಡಿಕ್ಟೇಟರ್ಶಿಪ್ ತಗೊಂಡ್ ಬಂದ್ರು. ಸರಿ. ಯಾಕಂದ್ರೆ ಅಮೆರಿಕಾಗೆ ಡೆಮೋಕ್ರಸಿ ಇಂಟ್ರೆಸ್ಟ್ ಇಲ್ಲ. ಅಮೆರಿಕನ್ ಫಾರಿನ್ ಪಾಲಿಸಿ ಏನಂದ್ರೆ, ನಮ್ ದೇಶದೊಳಗೆ ಡೆಮೋಕ್ರಸಿ ಇರೋದು ಒಳ್ಳೇದು, ಬಟ್ ಬೇರೆ ದೇಶದಲ್ಲಿ ಡೆಮೋಕ್ರಸಿ ಬೇಡ. ಆ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನ ಸಪೋರ್ಟ್ ಮಾಡೋದು. ಈಗ ಇರಾನ್ ಅಲ್ಲಿ ಡೆಮೋಕ್ರಸಿ ಇದೆ, ಬಟ್ ಅವ್ರಿಗೆ ಅವ್ರ ರೀತಿ ಡೆಮೋಕ್ರಸಿ ಬೇಕು. ಅದಕ್ಕೋಸ್ಕರ ಈಗ ಅಮೆರಿಕ ಏನ್ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಶಾ ಆಫ್ ಇರಾನ್ 1979 ಅಲ್ಲಿ ಅಧಿಕಾರದಿಂದ ಕೆಳಗಡೆ ತೆಗೆದ್ಬಿಟ್ರು. ಅವ್ರ ಮಗನ ಈಗ ಪುನಃ ರೆಜಿಮ್ ಚೇಂಜ್, ಅವ್ರಿಗೆ ಇಷ್ಟಪಟ್ಟ ಶಾಸನೆ ಬೇಕು ಅವ್ರಿಗೆ ಅಲ್ಲಿಗೆ. ಸೊ ಅಮೆರಿಕದ ಅಥವಾ ಆತ ಅವರಿಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿ ಅಲ್ಲಿ ಪ್ರೆಸಿಡೆಂಟ್ ಆಗ್ಬೇಕಂತ. ಮತ್ತೆ ಈಗ ಏನಾಗಿದೆ, ಇರಾನ್ದು ಏನ್ ತಪ್ಪಿದೆ ಇದಲ್ಲಿ, ಇದು ಹಮಾಸ್, ಹೂತಿ ಮತ್ತೆ ಹೆಜ್ಬುಲ್ಲಾ, ಈ 3 ಟೆರರಿಸ್ಟ್ ಗ್ರೂಪ್ ನ ಇರಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ
ಅಮೆರಿಕದ್ದು ಸೆಕ್ಯೂರಿಟಿ ಥ್ರೆಟನ್ ಆಗ್ತಾ ಇದೆ. ಅಲ್ಲಿ ರೆಡ್ ಸಿ ಅಲ್ಲಿ ಹೋಗುವಾಗ ಹೂತೀಸು ಯೆಮೆನ್ ಇಂದ ಮಿಸೈಲ್ಸ್ ಫೈರ್ ಮಾಡ್ತಾರೆ. ಹೌದು, ಅಮೆರಿಕನ್ ಶಿಪ್ಪಿಂಗ್. ಕರೆಕ್ಟ್. ಈಗ ಇರಾನ್ ಯಾಕೆ ಈ ಬಂಡುಕೋರರನ್ನ ಬೆಳೆಸೋದು ಯಾಕೆ, ಅಥವಾ ಬಂಡುಕೋರರನ್ನ ಇಸ್ರೇಲ್ ಮೇಲೆ ಚೂ ಬಿಡೋದು ಯಾಕೆ, ಇವ್ರು ನೇರವಾಗಿ ಯಾಕೆ ನೇರ ಫೈಟ್ ಬರೋದಿಲ್ಲ, ಯಾಕೆ ಇವ್ರು ಬಂಡುಕೋರ್ನೆಲ್ಲ ಮುಂದೆ ಬಿಡ್ತಾರೆ ಅಂತ? ಬಿಕಾಸ್ ಈಗ ಈ ಹಾಟ್ ವಾರ್ ನೀವು ಹೇಳ್ದಂಗೆ, ಹಾಟ್ ವಾರ್ ಇದೆ, ಕೋಲ್ಡ್ ವಾರ್ ಇದೆ. ಎಸ್, ಕೋಲ್ಡ್ ವಾರ್ ಅಂದ್ರೆ ಹಿಂದ್ಗಡೆಯಿಂದ ಶೀತಲ ಸಮರ. ಹೌದು. ಬಟ್ ಹಾಟ್ ವಾರ್ ಇಸ್ ಶೂಟಿಂಗ್ ವಾರ್, ನೇರ. ಹೌದು. ಇದು ಯಾಕಂದ್ರೆ ಇರಾನು ಮಿಡಲ್ ಈಸ್ಟ್, ವೆಸ್ಟ್ ಏಷ್ಯಾ, ನಮ್ಗೆ ವೆಸ್ಟ್ ಏಷ್ಯಾ, ಯುರೋಪ್ ಅಂತ ಕೂತ್ಕೊಂಡ್ರೆ ಅದು ಮಿಡಲ್ ಈಸ್ಟ್. ಮಿಡಲ್ ಈಸ್ಟ್ ಮೇಲೆ ಇರಾನ್ಗೆ ಡಾಮಿನೇಟ್ ಮಾಡಬೇಕು ಅವ್ರ ಐಡಿಯಾಲಜಿ. ಬಿಕಾಸ್ ಆಫ್ಟರ್ ಆಲ್ 56 or 57 ಮುಸ್ಲಿಂ ಕಂಟ್ರೀಸ್ ಇದೆ ಅಂಡರ್ ದಿ OIC, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್. ಅದರಲ್ಲಿ ಇರಾನ್ ಒಂದೇ ಶಿಯಾ ದೇಶ ಇರೋದು. ಸೊ ಟೆಕ್ನಿಕಲಿ ಇರಾನ್ ಇಸ್ ನಾಟ್ ಅ ಮುಸ್ಲಿಂ ಕಂಟ್ರಿ, ಬಟ್ ಯೆಟ್ ಇರಾನ್ ವಾಂಟ್ಸ್ ಟು ಡಾಮಿನೇಟ್. ಸೊ ಅದು ಡೈರೆಕ್ಟ್ ಡಾಮಿನೇಷನ್ ಅಸ್ತಿತ್ವಕ್ಕೋಸ್ಕರ. ಹೌದು. ಎಸ್, ಮಾತಾಡ್ತೀನಿ ಸರ್. ನೋಡಿ, ಇರಾನ್ ಮತ್ತು ಇಸ್ರೇಲ್, ಅದ್ರ ಜೊತೆಗೆ ಈಗ ವಾಷಿಂಗ್ಟನ್ DC, ಅಮೆರಿಕ, ಈ ಮೂರು ರಾಷ್ಟ್ರಗಳಿದಾವಲ್ಲ, ಈಗ ಜಿದ್ದಿಗೆ ಬಿದ್ದಿದ್ದಾವೆ. ಆ ಮೂಲಕ ಇರಾನ್ ನಲ್ಲಿ ಅಮೆರಿಕ ನೇರವಾಗಿ ದಾಳಿ ಮಾಡಿರೋದು, ಇದು ಮುಂದೆ ಆಗುವಂತ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನ ಬಹುಶಃ ಒಂದು 2-3 ದಿನದಲ್ಲಿ ನಾವು ಏನಾಗಬಹುದು ಅನ್ನೋದನ್ನ ನಾವು ನೋಡಬಹುದಾಗಿದೆ. ಸರ್, ನಿಮ್ ಜೊತೆ ಮಾತಾಡಿಸ್ತೀನಿ. ಈ ಹೊತ್ತಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ನೋಡಿ, ಇದು ಈ ಹೊತ್ತಿನ ವಿಶೇಷ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್, ಇದರಲ್ಲಿ ಅಮೆರಿಕದ ಇಂಟ್ರೆಸ್ಟ್ ಏನು, ಅಮೆರಿಕದ ಹಿತಾಸಕ್ತಿ ಏನಿದ್ರಲ್ಲಿ? ಈಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಒಂದು ವಿಷಮ ಸ್ಥಿತಿಯಲ್ಲಿ ಅಮೆರಿಕ ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾರಣವೇನು ಸರ್? 1950 ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ ನಿಮ್ನ. 1958 ಅಲ್ಲಿ ಇರಾನ್ ಅಲ್ಲಿ ಒಳ್ಳೆ ಡೆಮೋಕ್ರಸಿ ಇತ್ತು. ಸರಿ. ಅವಾಗ ಅಮೆರಿಕ ಏನ್ ಮಾಡಿದ್ರು, ಆ ಡೆಮೋಕ್ರಸಿನ ಓವರ್ ಥ್ರೋ ಮಾಡ್ಬಿಟ್ಟು ಡಿಕ್ಟೇಟರ್ಶಿಪ್ ತಗೊಂಡ್ ಬಂದ್ರು. ಸರಿ. ಯಾಕಂದ್ರೆ ಅಮೆರಿಕಾಗೆ ಡೆಮೋಕ್ರಸಿ ಇಂಟ್ರೆಸ್ಟ್ ಇಲ್ಲ. ಅಮೆರಿಕನ್ ಫಾರಿನ್ ಪಾಲಿಸಿ ಏನಂದ್ರೆ, ನಮ್ ದೇಶದೊಳಗೆ ಡೆಮೋಕ್ರಸಿ ಇರೋದು ಒಳ್ಳೇದು, ಬಟ್ ಬೇರೆ ದೇಶದಲ್ಲಿ ಡೆಮೋಕ್ರಸಿ ಬೇಡ. ಆ ಕಾರಣಕ್ಕೆ ಅಮೆರಿಕ ಪಾಕಿಸ್ತಾನ ಸಪೋರ್ಟ್ ಮಾಡೋದು. ಈಗ ಇರಾನ್ ಅಲ್ಲಿ ಡೆಮೋಕ್ರಸಿ ಇದೆ, ಬಟ್ ಅವ್ರಿಗೆ ಅವ್ರ ರೀತಿ ಡೆಮೋಕ್ರಸಿ ಬೇಕು. ಅದಕ್ಕೋಸ್ಕರ ಈಗ ಅಮೆರಿಕ ಏನ್ ಪ್ರಯತ್ನ ಪಡ್ತಾ ಇದ್ದಾರೆ, ಅವರು ಶಾ ಆಫ್ ಇರಾನ್ 1979 ಅಲ್ಲಿ ಅಧಿಕಾರದಿಂದ ಕೆಳಗಡೆ ತೆಗೆದ್ಬಿಟ್ರು. ಅವ್ರ ಮಗನ ಈಗ ಪುನಃ ರೆಜಿಮ್ ಚೇಂಜ್, ಅವ್ರಿಗೆ ಇಷ್ಟಪಟ್ಟ ಶಾಸನೆ ಬೇಕು ಅವ್ರಿಗೆ ಅಲ್ಲಿಗೆ. ಸೊ ಅಮೆರಿಕಾದ ಅಥವಾ ಆತ ಅವರಿಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿ ಅಲ್ಲಿ ಪ್ರೆಸಿಡೆಂಟ್ ಆಗ್ಬೇಕಂತ. ಮತ್ತೆ ಈಗ ಏನಾಗಿದೆ, ಇರಾನ್ದು ಏನ್ ತಪ್ಪಿದೆ ಇದಲ್ಲಿ, ಇದು ಹಮಾಸ್, ಹೂತಿ ಮತ್ತೆ ಹೆಜ್ಬುಲ್ಲಾ, ಈ 3 ಟೆರರಿಸ್ಟ್ ಗ್ರೂಪ್ ನ ಇರಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಮೆರಿಕದ್ದು ಸೆಕ್ಯೂರಿಟಿ ಥ್ರೆಟನ್ ಆಗ್ತಾ ಇದೆ. ಅಲ್ಲಿ ರೆಡ್ ಸಿ ಅಲ್ಲಿ ಹೋಗುವಾಗ ಹೂತೀಸು ಯೆಮೆನ್ ಇಂದ ಮಿಸೈಲ್ಸ್ ಫೈರ್ ಮಾಡ್ತಾರೆ. ಅಮೆರಿಕನ್ ಶಿಪ್ಪಿಂಗ್. ಕರೆಕ್ಟ್. ಈಗ ಇರಾನ್ ಯಾಕೆ ಈ ಬಂಡುಕೋರರನ್ನ ಬೆಳೆಸೋದು ಯಾಕೆ, ಅಥವಾ ಬಂಡುಕೋರರನ್ನ ಇಸ್ರೇಲ್ ಮೇಲೆ ಚೂ ಬಿಡೋದು ಯಾಕೆ, ಇವ್ರು ನೇರವಾಗಿ ಯಾಕೆ ನೇರ ಫೈಟ್ ಬರೋದಿಲ್ಲ, ಯಾಕೆ ಇವ್ರು ಬಂಡುಕೋರ್ನೆಲ್ಲ ಮುಂದೆ ಬಿಡ್ತಾರೆ ಅಂತ? ಬಿಕಾಸ್ ಈಗ ಈ ಹಾಟ್ ವಾರ್ ನೀವು ಹೇಳ್ದಂಗೆ, ಹಾಟ್ ವಾರ್ ಇದೆ, ಕೋಲ್ಡ್ ವಾರ್ ಇದೆ. ಎಸ್, ಕೋಲ್ಡ್ ವಾರ್ ಅಂದ್ರೆ ಹಿಂದ್ಗಡೆಯಿಂದ ಶೀತಲ ಸಮರ. ಹೌದು. ಬಟ್ ಹಾಟ್ ವಾರ್ ಇಸ್ ಶೂಟಿಂಗ್ ವಾರ್, ನೇರ. ಹೌದು. ಇದು ಯಾಕಂದ್ರೆ ಇರಾನು ಮಿಡಲ್ ಈಸ್ಟ್, ವೆಸ್ಟ್ ಏಷ್ಯಾ, ನಮ್ಗೆ ವೆಸ್ಟ್ ಏಷ್ಯಾ, ಯುರೋಪ್ ಅಂತ ಕೂತ್ಕೊಂಡ್ರೆ ಅದು ಮಿಡಲ್ ಈಸ್ಟ್. ಮಿಡಲ್ ಈಸ್ಟ್ ಮೇಲೆ ಇರಾನ್ಗೆ ಡಾಮಿನೇಟ್ ಮಾಡಬೇಕು ಅವ್ರ ಐಡಿಯಾಲಜಿ. ಬಿಕಾಸ್ ಆಫ್ಟರ್ ಆಲ್ 56 or 57 ಮುಸ್ಲಿಂ ಕಂಟ್ರೀಸ್ ಇದೆ ಅಂಡರ್ ದಿ OIC, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್. ಅದರಲ್ಲಿ ಇರಾನ್ ಒಂದೇ ಶಿಯಾ ದೇಶ ಇರೋದು. ಸೊ ಟೆಕ್ನಿಕಲಿ ಇರಾನ್ ಇಸ್ ನಾಟ್ ಅ ಮುಸ್ಲಿಂ ಕಂಟ್ರಿ, ಬಟ್ ಯೆಟ್ ಇರಾನ್ ವಾಂಟ್ಸ್ ಟು ಡಾಮಿನೇಟ್. ಸೊ ಅದು ಡೈರೆಕ್ಟ್ ಡಾಮಿನೇಷನ್ ಅಸ್ತಿತ್ವಕ್ಕೋಸ್ಕರ. ಹೌದು. ಎಸ್, ಮಾತಾಡ್ತೀನಿ ಸರ್. ನೋಡಿ, ಇರಾನ್ ಮತ್ತು ಇಸ್ರೇಲ್, ಅದ್ರ ಜೊತೆಗೆ ಈಗ ವಾಷಿಂಗ್ಟನ್ DC, ಅಮೆರಿಕ, ಈ ಮೂರು ರಾಷ್ಟ್ರಗಳಿದಾವಲ್ಲ, ಈಗ ಜಿದ್ದಿಗೆ ಬಿದ್ದಿದ್ದಾವೆ. ಆ ಮೂಲಕ ಇರಾನ್ ನಲ್ಲಿ ಅಮೆರಿಕ ನೇರವಾಗಿ ದಾಳಿ ಮಾಡಿರೋದು, ಇದು ಮುಂದೆ ಆಗುವಂತ ಪರಿಣಾಮ ಏನಾಗಿರುತ್ತೆ ಅನ್ನೋದನ್ನ ಬಹುಶಃ ಒಂದು 2-3 ದಿನದಲ್ಲಿ ನಾವು ಏನಾಗಬಹುದು ಅನ್ನೋದನ್ನ ನಾವು ನೋಡಬಹುದಾಗಿದೆ. ಸರ್, ನಿಮ್ ಜೊತೆ ಮಾತಾಡಿಸ್ತೀನಿ. ಈ ಹೊತ್ತಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ನೋಡಿ, ಇದು ಈ ಹೊತ್ತಿನ ವಿಶೇಷ ಬುಲೆಟಿನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.